ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ ಭಾಳ ಬಿದ್ದೈತಿ. ಒಂದ ದಿನ ನಿಫ್ಟಿ 2%ಗಿಂತನೂ ಹೆಚ್ಚು ಬಿದ್ದೈತಿ. ನಿಫ್ಟಿದ ಕರೆಂಟ್ ಲೆವೆಲ್ 23,000 ಲೆವೆಲ್ಗೆ ಟ್ರೇಡ್ ಮಾಡತೈತಿ ನೋಡ್ರಿ. ಅದ ಕಾರಣ ಇವತ್ತು ಮಾರ್ಕೆಟ್ ಎಷ್ಟೆಷ್ಟು ಪರ್ಸೆಂಟೇಜ್ ಬಿತ್ತಂತ ನೋಡೋಣ. ಮತ್ತು ಮಾರ್ಕೆಟ್ ಈ ಥರ ಬೀಳಾಕ್ ಮೇನ್ ಕಾರಣ ಏನಂತ ತಿಳ್ಕೊಳ್ಳೋಣ. ಲಾಸ್ಟ್ಗೆ ನಂದೇನು ಸ್ಟ್ರಾಟಜಿ ಇರ್ತೈತಿ ಅಂತ ಬಿದ್ದಿದ್ದ ಮಾರ್ಕೆಟ್ದಾಗ ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ನೋಡ್ಬೋದು ಇವತ್ತು ನಿಫ್ಟಿ 2.06% ಬಿದ್ದೈತಿ. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದ 2.44% ಬಿದ್ದೈತಿ. ನಿಫ್ಟಿಗಿಂತನೂ ಹೆಚ್ಚು ಬ್ಯಾಂಕ್ ನಿಫ್ಟಿ ಬಿದ್ದೈತಿ. ಸೆನ್ಸೆಕ್ಸ್ ಅನ್ನು ನೋಡ್ಬೋದ 1.93% ಬಿದ್ದೈತಿ. ನಿಫ್ಟಿ 23,000 ಲೆವೆಲ್ ಅನ್ನ ತಡೆದೈತಿ. ಬ್ಯಾಂಕ್ ನಿಫ್ಟಿ 53,000 ಲೆವೆಲ್ ಮ್ಯಾಗನ ಐತಿ. ಸೆನ್ಸೆಕ್ಸ್ ಅನ್ನು 74,500 ಮ್ಯಾಗನ ಐತಿ. ಮಿಡ್ ಕ್ಯಾಪ್ ಇಂಡೆಕ್ಸ್ ಅನ್ನು ಇವತ್ತು 2.68% ಬಿದ್ದೈತಿ. ಮಿಡ್ ಕ್ಯಾಪ್ ರೇ ಭಾಳ ಬಿದ್ದೈತೆ ಅನ್ಬೋದ. ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು 2.68% ಬಿದ್ದೈತಿ. ಸೆಕ್ಟರ್ ವೈಸ್ ನೋಡ್ಬೋದ ಯಾವ ಸೆಕ್ಟರ್ ಎಷ್ಟೆಷ್ಟು ಪರ್ಸೆಂಟೇಜ್ ಬಿದ್ದಾವಂತಂದ್ರೆ ಆಟೋ ಸೆಕ್ಟರ್ ರೇ 3.60% ಬಿದ್ದೈತಿ. ಮತ್ತು IT ಇಂಡೆಕ್ಸ್ ಅನ್ನು ನೋಡ್ಬೋದ 1.72% ಬಿದ್ದೈತಿ. ಮೀಡಿಯಾ ನಿನ್ನೆ ಗ್ರೀನ್ ದಾಗಿತ್ತ, ಬಟ್ ಇವತ್ತು 3.5%ಗಿಂತ ಹೆಚ್ಚು ಮೀಡಿಯಾ ಇಂಡೆಕ್ಸ್ ಅನ್ನು ಬಿದ್ದೈತಿ. ಮೆಟಲ್ ಅನ್ನು ನಿನ್ನೆ ಗ್ರೀನ್ ಇತ್ತ, ಇವತ್ತು ಒಮ್ಮೆ 4.82% ಬಿದ್ದೈತ್ರಿ. ನೋಡ್ಬೋದು ಒಮ್ಮೆ ಯಾವ ತರ ಬಿದ್ದೈತಂತ. ಫಾರ್ಮಾ ಬಿದ್ದೈತಿ, ಬಟ್ ಅಷ್ಟು ಏನು ಬಿದ್ದಿಲ್ಲ, 1.90% ಬಿದ್ದೈತಿ. ಈಗ 1%, 1.5% ಇಂಥ ಮಾರ್ಕೆಟ್ದಾಗ ಮಾಮೂಲಿ ರೀ. ಅದ ಕಾರಣ ಅದನ್ನ ನೋಡಿ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ. ಮತ್ತು PSU ಬ್ಯಾಂಕ್ನು 3.72% ಬಿದ್ದೈತಿ. ರಿಯಾಲಿಟಿನೂ 1.35% ಬಿದ್ದೈತಿ. ಪ್ರೈವೇಟ್ ಬ್ಯಾಂಕ್ 2% ಬಿದ್ದೈತಿ. ಹೆಲ್ತ್ ಕೇರ್ 1.80% ಬಿದ್ದೈತಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ 2.85% ಬಿದ್ದೈತಿ. ಆಯಿಲ್ ಆ್ಯಂಡ್ ಗ್ಯಾಸ್ 2% ಬಿದ್ದೈತಿ. ಮತ್ತು ಉಳಿದಿದ್ದು ಇಂಡೆಕ್ಸ್ ಅದನ್ನು ಪರಿಸ್ಥಿತಿ ನೀವು ನೋಡ್ಬೋದಾ. FMCG ಅಷ್ಟೇ ಇವತ್ತು ಆಲ್ಮೋಸ್ಟ್ ಎಲ್ಲ ಇಂಡೆಕ್ಸ್ ಇವತ್ತು ರೆಡ್ನೇ ಇದಾವ. ಬಟ್ FMCG ಸ್ವಲ್ಪ ರೆಡ್ನಾಗ ಐತಿ. ಬರೀ 0.5% ಅಥವಾ 0.55% ಬಿದ್ದೈತಂತನೂ ಅನ್ಬೋದ. FMCG ಅಂತ ಕೆಟ್ಟ ಪರಿಸ್ಥಿತಿನಾಗ ಹೆಚ್ಚು ಬೀಳಂಗಿಲ್ಲ. ಅದ ನಮಗಿಲ್ಲಿ ಕಂಡು ಬಂತ. ಮತ್ತು ನಾವು ಗ್ಲೋಬಲ್ ಮಾರ್ಕೆಟ್ ನೋಡ್ರೆ, ಗ್ಲೋಬಲ್ ಮಾರ್ಕೆಟ್ದಾಗ ನಾವು US ಮಾರ್ಕೆಟ್ ನೋಡ್ರೆ, US ಮಾರ್ಕೆಟ್ ಇವತ್ತು 13 ಮಾರ್ಚ್ ಅಲ್ಲಿಗ ಬೆಳಿಗ್ಗೆ ಐತಿ. ಅದ ಕಾರಣ ಅಲ್ಲಿ ಮಾರ್ಕೆಟ್ ಓಪನ್ ಆಗೈತ್ರಿ. ಅಲ್ಲಿ ಮಾರ್ಕೆಟ್ ನೋಡ್ಬೋದು ನೀವು ಪಾಸಿಟಿವ್ನಾಗ ಓಪನ್ ಆಗೈತ್ರಿ. ಎಲ್ಲ 3 ಇಂಡೆಕ್ಸ್ ನೋಡ್ಬೋದು ನೀವು 0.84% ಡೌ ಜೋನ್ಸ್ ಇರೈತಿ. S&P 500 0.85% ಇರೈತಿ. ನ್ಯಾಸ್ಡ್ಯಾಗ್ ಅನ್ನು 0.85% ಇರೈತಿ. US ಮಾರ್ಕೆಟ್ ಪಾಸಿಟಿವ್ ಇದ್ದಾವ. ಯುರೋಪಿಯನ್ ಮಾರ್ಕೆಟ್ ಅನ್ನು ನೋಡ್ಬೋದ ಪಾಸಿಟಿವ್ನ ಟ್ರೇಡ್ ಮಾಡತೈತಿ. ಗಿಫ್ಟ್ ನಿಫ್ಟಿನೂ ನೋಡ್ಬೋದು ನೀವು. ಗಿಫ್ಟ್ ನಿಫ್ಟಿನೂ ಈಗ ಕರೆಂಟ್ 0.78% ಇರೈತಿ. ಗಿಫ್ಟ್ ನಿಫ್ಟಿ ಯಾವಾಗೂ 12 ತನಕ ಓಪನ್ ಇರ್ತೈತ್ರಿ. ಇದು ನಮ್ಮ ಮಾರ್ಕೆಟ್ ಬಂದಾದ್ರೂ. ಅದ ಕಾರಣ ಇದೇನ್ರಿ ಇವತ್ತು ಕ್ಲೋಸಿಂಗ್ ಅನ್ನು ಗಿಫ್ಟ್ ನಿಫ್ಟಿ ಪಾಸಿಟಿವ್ನ ಕೊಟ್ಟಿತ್ತಂತಂದ್ರೆ ಮಂಡೇ ಮಾರುಕಟ್ಟೆ ಮತ್ತು ಏರೋ ಸಂಭಾವನೆ ಭಾಳ ಹೆಚ್ಚೈತಿ. ಅದ ಕಾರಣ ಅದ್ರ ಮ್ಯಾಗ ಕಣ್ಣಿರ್ಬೇಕಾ. ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರೆ ಏನೋ ಚಲೋ ಇಲ್ಲ ಐತೆ. ಆಲ್ಮೋಸ್ಟ್ ಎಲ್ಲ ಏಷ್ಯನ್ ಮಾರ್ಕೆಟ್ ಕ್ಲೋಸ್ ಆಗಿದಾವ. ಜಪಾನ್ ಒಂದು ಮಾರ್ಕೆಟ್ 1.18% ಬಿದ್ದೈತಿ. ಉಳಿದಿದ್ದು ಎಲ್ಲ ಮಾರ್ಕೆಟು ನೋಡ್ಬೋದು. ಕೊರಿಯಾ ಮಾರ್ಕೆಟ್ 1.75% ಬಿದ್ದೈತಿ. ಮತ್ತು ಇಂಡೋನೇಷ್ಯಾದ ಜಕಾತಾ ಇಂಡೆಕ್ಸ್ ಅನ್ನು ನೋಡ್ಬೋದು 3%ಗಿಂತ ಹೆಚ್ಚು ಬಿದ್ದೈತಿ. ಇವತ್ತು ಏಷ್ಯನ್ ಮಾರ್ಕೆಟ್ದಾಗ ಭಾರತದ ಮಾರುಕಟ್ಟೆ, ಜಪಾನದ ಮಾರುಕಟ್ಟೆ ಆಗಲಿ ಅಥವಾ ಇಂಡೋನೇಷ್ಯಾದ ಮಾರುಕಟ್ಟೆ, ಕೊರಿಯಾ ಮಾರುಕಟ್ಟೆನ ಭಾಳ ಬಿದ್ದಾವಂತ ನಾವು ಅನ್ಬೋದು. ಅದ ಕಾರಣ ಈಗ ಬಿದ್ದರೆ ಕ್ಲೋಸಿಂಗ್ ಕೊಟ್ಟಾವ. ಬಟ್ ಇವತ್ತು US ಮಾರ್ಕೆಟ್ ಆಗಲಿ ಯುರೋಪ್ ಮಾರ್ಕೆಟ್ ಆಗಲಿ ಪಾಸಿಟಿವ್ ಇದಾವ. ಯಾವ ಥರ ಈಗ ಓಪನ್ ಆದಾಗ ಪಾಸಿಟಿವ್ ಇದಾವ, ಅದೇ ಥರ ಕ್ಲೋಸ್ ಆಗುತ್ತ ಮುಂದೆ ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟಿತ್ತಂತಂದ್ರೆ ಭಾರತದ ಮಾರುಕಟ್ಟೆ ಈ ಲೆವೆಲ್ ಮ್ಯಾಗ ಸಪೋರ್ಟ್ ತೊಗೊಂಡಿರೋ ಸಂಭಾವನೆ ಭಾಳ ಹೆಚ್ಚೈತಿ. ಮತ್ತೊಂದು ನಾವು ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್ ನೋಡ್ಬೋದು. ಗೋಲ್ಡ್ ಸಿಲ್ವರನ್ನು ಅಷ್ಟೇನು ಇರ್ವಲ್ವು. ಇದು ನೋಡ್ಬೋದು ನೀವು ಯಾವ ಥರ ಆಗೈತಂದ್ರೆ ಪರಿಸ್ಥಿತಿ. ಹೂಡಿಕೆದಾರರದ ಮೊದಲ ಯುದ್ಧ ಟೈಮ್ನಾಗ ಗೋಲ್ಡ್ ಸಿಲ್ವರ್ನಾಗ ಹೂಡಿಕೆ ಮಾಡ್ರೆ ಹಣ ಆಗ್ತಿತ್ತು. ಬಟ್ ಈಗ ಅಲ್ಲೂ ಆವತ್ತ, ಮಾರುಕಟ್ಟೆಯಿಂದಾಗೂ ಆವತ್ತ. ಗೋಲ್ಡ್ ಸಿಲ್ವರನ್ನು ಯಾಕೆ ಭಾಳ ಇರ್ವಾತ ಅದರಿಂದ ಕಾರಣಗಳು ನೋಡ್ರೆ, ಒಂದೇ ಮೇನ್ ಕಾರಣ ಆಲ್ರೆಡಿ ಭಾಳ ರ್ಯಾಲಿ ತೋರಿಸೈತಿ. ಎರಡನೇ ಕಾರಣ ಏನಂತಂದ್ರೆ US ಡಾಲರ್ ಇಂಡೆಕ್ಸ್. US ಡಾಲರ್ ಇಂಡೆಕ್ಸ್ ನೀವು ನೋಡ್ಬೋದು. ಇಲ್ಲಿ 27 ಜನವರಿಗದು $96 ಅದು ಟ್ರೇಡ್ ಆಗತ್ತಿತ್ತು. 96, 97 ಈಗ 100 ಸಮೀಪ ಅದು ಟ್ರೇಡ್ ಆಗತೈತಿ. ಯಾವಾಗೂ US ಡಾಲರ್ ಸ್ಟ್ರಾಂಗ್ ಆತಂತಂದ್ರೆ ಗೋಲ್ಡ್ ಸಿಲ್ವರ್ ಇರಂಗಿಲ್ಲ. ಅದ ಕಾರಣ ಇಂಥ ಯುದ್ಧದ ಪರಿಸ್ಥಿತಿದಾಗೂ ಗೋಲ್ಡ್ ಸಿಲ್ವರ್ದು ರಿಟರ್ನ್ ನೋಡ್ಬೋದು. 1 ತಿಂಗಳನ್ಯಾಗ ಗೋಲ್ಡ್ 2.35% ಕೊಟ್ಟೈತಿ. ಸಿಲ್ವರ್ 11% ಕೊಟ್ಟೈತಿ. ಈಗ ಏನೀಗೈತಿ 1 ತಿಂಗಳ ರಿಟರ್ನ್ ಅದು 1-2 ತಿಂಗಳ ಹಿಂದೆ ಯುದ್ಧ ನಡೆದಿರ್ಕಲೈತಿ, ಇನ್ನೂ ನಡೆದಿರ್ಕಲೈತೆ. ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫದ ಅಂಜಿಕೆದಿಂದನೇ 10-20% ಇರತ್ತೈತ್ರಿ. ಬಟ್ ಯಾವುದೂ ಅಸೆಟ್ ಕ್ಲಾಸ್ ಆಗಲಿ ಒಂದ್ಸಲ ಏರಿತ್ತಂತಂದ್ರೆ ಕಂಟಿನ್ಯೂ ಏರ್ಕೊಂತಾನೆ ಹೋಗಂಗಿಲ್ಲ ಅಂತ ನಮ್ಗೆ ಈ ಒಂದು ಡೇಟಾ ಅಥವಾ ಈ ಒಂದು ದಿನಗಳನ್ನಾಗೂ ನಮಗೆ ಕಾಣತೈತಿ. ಅದಕ್ಕೆ ಕಾರಣನೂ ಯುದ್ಧದ ಸಮಯನಾಗ ಗೋಲ್ಡ್ ಸಿಲ್ವರ್ ಏರ್ವಾಲು ಅಂತ ನಾವು ಅನ್ಬೋದ. ಮತ್ತೊಂದು ನಾವು ನೋಡ್ರೆ ಮಾರುಕಟ್ಟೆ ಯಾಕೆ ಇರ್ವಾತ. ಮಾರುಕಟ್ಟೆನೂ ಯಾಕೆ ಇರ್ವಾತ ಅಂತಂದ್ರೆ US 10 ವರ್ಷದ ಬಾಂಡ್ ಈಲ್ಡ್ ಏನಂತೇವೆ ನಾವು, ಟ್ರೆಜರಿ ಈಲ್ಡ್, ಬಾಂಡ್ ಈಲ್ಡ್ ಅದು ಸಹ ಫೆಬ್ರವರಿ 27ಕ್ಕೆ 3 ಕಿತ್ರಿ.
ಅದು ಈಗ ನೋಡ್ಬೋದು 4ಕ್ಕೆ ಬಂದೈತಿ. ಅದ ಕಾರಣ ಅಲ್ಲಿ ಬಾಂಡ್ನ ಇಂಟ್ರೆಸ್ಟ್ ಹೆಚ್ಚಿಗಾತೈತಿ. ಅದ ಕಾರಣ ಜನರ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಏನು ಹೂಡಿಕೆ ಮಾಡೋದು ಅದು ಯುದ್ಧ ಟೈಮ್ನಾಗ ಮಾರುಕಟ್ಟೆ ಕುಸಾತೈತಿ. ಅಂಥ ಸಮಯದಾಗ ಸೇಫರ್ ಅಸೆಟ್ ಕ್ಲಾಸ್ನಾಗ ಹೂಡಿಕೆ ಮಾಡ್ಬೇಕಂತ ಭಾಳ ಜನ ಯೋಚನೆ ಮಾಡ್ತಾರೆ. ಅದ ಕಾರಣ ಭಾಳ ಇನ್ವೆಸ್ಟರ್ಸ್ ಮಾರುಕಟ್ಟೆದಾಗಿಂದ ಎಲ್ಲ ರೊಕ್ಕ ತಕ್ಕೊಂಡ ಇಂಥವೆಲ್ಲ ಬಾಂಡ್ನಾಗ ಹೂಡಿಕೆ ಮಾಡ್ತಾರೆ. ಅದ್ರದನೇ ಪರಿಣಾಮ ಮಾರುಕಟ್ಟೆ ಮ್ಯಾಗ ಕಾಣತೈತಿ. ಅದ ಕಾರಣ ಮಾರುಕಟ್ಟೆನೇ ಏರ್ವಾತಂತ ನಾವು ಅನ್ಬೋದ. ಮತ್ತು ನಾವು ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ರ, ಈ ಯುದ್ಧದ ಸಮಯದಾಗ ಕ್ರೂಡ್ ಆಯಿಲ್ನ ಬಂಗಾರ ಥರ ಆಗೈತ್ರಿ. ನೋಡ್ಬೋದು ನೀವು, ಬ್ರೆಂಟ್ ಕ್ರೂಡ್ ಆಯಿಲ್ $99 ಟ್ರೇಡ್ ಆಗತೈತಿ ಕರೆಂಟ್. WTI ಕ್ರೂಡ್ ಆಯಿಲನ್ನು 94ಗೆ ಟ್ರೇಡ್ ಆಗತೈತಿ, $94 ಪ್ರತಿ ಬ್ಯಾರಲ್. ಕ್ರೂಡ್ ಆಯಿಲ್ ಪ್ರತಿ ಬ್ಯಾರಲ್ $100 ಸಮೀಪನ ಟ್ರೇಡ್ ಆಗತೈತಿ. ಅದ ಕಾರಣ ರೇಟ್ ನೋಡ್ರೆ ಹಂಗೇನು ಹೆಚ್ಚಿಲ್ಲ. ಬೇರೆ ಯುದ್ಧದದು ಕಂಪೇರ್ ಮಾಡ್ರೆ ರೇಟ್ ನೋಡ್ರೆ ಏನು ಹೆಚ್ಚಿಲ್ಲ. ಬಾಯ್ ಮಾಡ್ಬೋದಾ. ಭಾರತ ಕಡೆ ಹಣ್ಣನು ಭಾಳ ಐತಿ. ಏನು ನಮ್ಮದು ಫಾರೆಕ್ಸ್ ರಿಸರ್ವ್ ಐತಿ ಅದು ಸಹ ಭಾಳ ಐತಿ. ಬಟ್ ಮೇನ್ ಇಶ್ಯೂ ಏನಾಗತೈತೆ ಅಂತಂದ್ರೆ ಇದೇನು ಸ್ಟೇಟ್ ಆಫ್ ಹಾರ್ಮೋಸ್ದಿಂದ ಶಿಪ್ಗಳು ಹೋಗಲ್ಲ ರೀ. ಅದ ಕಾರಣ ಸಪ್ಲೈನ ಆವತ್ತಂತಂದ್ರೆ ರೊಕ್ಕ ತೊಗೊಂಡ್ರೆ ಏನು ಮಾಡೋದ್ರಿ. ಈಗ ನನ್ನ ಕಡೆ 10 ಕೋಟಿ ರೂಪಾಯಿ ಐತಿ, ಬಟ್ ಮುಂದಿನ ಅವ್ನ ಕಡೆ ಊಟ ಐತಿ. 10 ಕೋಟಿ ಕೊಟ್ರೂ ಊಟ ಕೊಡಕ್ಕೆ ರೆಡಿ ಇಲ್ಲ ಅಂತಂದ್ರೆ ನಾ 10 ಕೋಟಿರೇ ತಿನ್ನಕ್ಕೆ ಸಾಧ್ಯ ಇಲ್ಲ. ಅದ ಕಾರಣ ಈ ಥರ ಪರಿಸ್ಥಿತಿ ಇವತ್ತು ಭಾರತದಾಗೂ ಆಗೈತಿ. ಅದ ಕಾರಣ LPG ಶಾರ್ಟೇಜ್ ಅದು ನಡೆಯತೈತಿ. ಬಟ್ ಅದ್ರಲ್ಲೇನು ಹೆಚ್ಚು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ದಿನ ಶಾರ್ಟೇಜ್ ಆಗತೈತಿ. ನಾವು ಮತ್ತೆ ರಷ್ಯಾದಿಂದ ಅದು ಆಯಿಲ್ ತೊಗೊಳತ್ತೇವಿ. ಏನೇ ಶಾರ್ಟೇಜ್ ಅಂತ ನ್ಯೂಸ್ ಕೇಳಿ ನಿಮ್ಮ ಕಡೆ ಮನ್ಯಾಗ ಇದ್ರೂ ನೀವು ಬುಕ್ ಮಾಡಕ್ಕೆ ಹೋಗ್ಬೇಡ್ರಿ. ಮನ್ಯಾಗ ಐತಿ ನಡಿತೈತೆ 2-3 ವಾರ ಅಂತಂದ್ರೆ ಗ್ಯಾಸ್ ಬುಕ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾರಿಗೆ ಅವಶ್ಯಕತೆ ಐತಿ ಅವ್ರು ತೊಗೊಂಡು ಅಡುಗೆ ಮಾಡಲಿ. ಇದು ನಿಮ್ಗೆ ಗುರ್ತಾ ಇರ್ಬೋದ. ಮತ್ತೊಂದನ್ನು ಇದು ಏನು ಗ್ಯಾಸ್ ಶಾರ್ಟೇಜ್ ಆಗೈತಿ, ಇದರಿಂದ ಇಂಡಕ್ಷನ್ ಇದೇನು ಎಲೆಕ್ಟ್ರಿಕ್ ಗ್ಯಾಸ್ ಇರ್ತೋ ಅದ್ರದ್ದು ಡಿಮಾಂಡ್ ಹೆಚ್ಚಾಗೈತಿ. ಇದ್ರಲ್ಲೇನು ಏನು ನಮಗೆ ಗುರ್ತಾಗ್ತೈತೆ ಅಂತಂದ್ರೆ ಇದೇನು ಎನರ್ಜಿ ಸೆಕ್ಟರ್ ಐತಿ, ಇದೇನು ಗ್ರೀನ್ ಎನರ್ಜಿ ರಿನ್ಯೂವಲ್ ಎನರ್ಜಿ ಅಂತೇವಿ. ಇದು ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಇದ್ರಲ್ಲೇನೋ ತಿಳ್ಕೊಬೋದ. ಈಗ ಪೆಟ್ರೋಲ್ ಡೀಸೆಲ್ ಬರೋದನ್ನ ಬಂದಾತ್, ಕ್ರೂಡ್ ಆಯಿಲ್ ಬರೋದನ್ನ ಬಂದಾತಂತಂದ್ರೆ ನಾವು ಕರೆಂಟ್ ಮ್ಯಾಗ ನಮ್ಮ ಜೀವನವನ್ನು ನಡೆಸ್ಬೋದ. ಅದ ಕಾರಣ ಫ್ಯೂಚರ್ ನನಗ್ರಿ ಅನ್ನಿಸ್ತೈತಿ ರಿನ್ಯೂವಬಲ್ ಎನರ್ಜಿ ಗ್ರೀನ್ ಎನರ್ಜಿ ದೈತನ ರೀ. ಒಂದಿಲ್ಲ ಒಂದಿನ ಈ ಥರ ಬೇರೆ ಬೇರೆ ದೇಶಗಳು ಭಾರತಕ್ಕೆ ಆಟನ ಆಡ್ಸೋರ. ಅದ ಕಾರಣ ಈ ಥರ ಆಟ ಆಡ್ಸತ್ರ ಅಂತಂದ್ರೆ ನಾವು ವಿಶ್ವಗುರು ಆಗಕ್ಕೆ ಸಾಧ್ಯ ಇಲ್ಲ. ನಾವು ಆಗ್ಬೇಕಂತಂದ್ರೆ ನಮ್ದು ಎನರ್ಜಿ ಮ್ಯಾಗ ನಾವು ಅವಲಂಬನೆ ಇರ್ಬೇಕು. ಅದ ಕಾರಣ ಗೌರ್ಮೆಂಟನ್ನು ಸಹ ಇದು ನನಗ್ರೆ ಅನ್ನಿಸ್ತೈತೆ ಫ್ಯೂಚರ್ನಾಗ, ಈಗ ಸದ್ಯ ಇಲ್ಲ ಬಟ್ ಫ್ಯೂಚರ್ನಾಗ ಕ್ರೂಡ್ ಆಯಿಲನ್ನು ತೊಗೊಳೋದು ಭಾಳ ಅಂದ್ರೆ ಭಾಳ ಕಡಿಮೆ ಮಾಡಿ ಜನರಿಗೆ ಕರೆಂಟ್ನಾಗನ ಸಬ್ಸಿಡಿ ಕೊಟ್ಟು ಕರೆಂಟನ್ನು ಸ್ವಸ್ನೆ ಕೊಟ್ಬಿಡ್ಬೇಕು. ಎಲ್ಲ ಜನರ ಮನ್ಯಾಗ ಗ್ಯಾಸ್ ಏನಿರ್ತಾವೆ ಈಗ ನಮ್ಮ LPG ಗ್ಯಾಸ್ ಅದು ತೆಗೆದು ಇಲೆಕ್ಟ್ರಿಕ್ ಇಂಡಕ್ಷನ್ ಕುಣಿಸಿ ಅದ್ರಾಗನ್ನ ಅಡುಗೆ ಮಾಡೋದು. ಅದ್ರಲ್ಲೇ ಭಾರತ ಏನು ಇಂಪೋರ್ಟ್ ಮಾಡ್ಕೋತೈತಿ, ಭಾಳ ಹೆವಿ ರೊಕ್ಕ ಕೊಟ್ಟು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೋತೈತ್ರಿ. ಅವು ರೊಕ್ಕ ಉಳಿತಾವ. ಅದರಿಂದ ಭಾರತದ ಎಕನಾಮಿಗೂ ಹೆಲ್ಪ್ ಆಗ್ತೈತಿ, ಭಾರತದಾಗ ಪೊಲ್ಯೂಷನು ಕಡಿಮೆ ಆಗ್ತೈತಿ. ಎಲ್ಲ ಓವರ್ ಆಲ್ ದೃಷ್ಟಿದಿಂದ ನೋಡ್ರೆ ಲಾಂಗ್ ಟರ್ಮ್ನಾಗ ಇದು ವಿದ್ಯುತ್ ಭಾಳ ಉಪಯೋಗಕರನ ಐತಿ ಭಾರತಕ್ಕಂತ ನನಗೆ ಅನಿಸ್ತೈತಿ. ಇದ್ರ ಬಗ್ಗೆ ನಿಮ್ಮದೇನು ಒಪಿನಿಯನ್ ಐತಂತ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ. ಬರೀ ಈಗ ಯುದ್ಧ ನಡೆದೈತಂದ್ರೆ ಯುದ್ಧದ ಬಗ್ಗೆ ಈಗೇನು ಸದ್ಯ ಅಪ್ಡೇಟ್ ಇದಾವೆ, ಟಾಪ್ ಅಪ್ಡೇಟ್ಸ್ಗಳು ಏನಿದಾವಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಒಂದೇ ಅಪ್ಡೇಟ್ ಏನಂತಂದ್ರೆ ಏನು ಇರಾನದ ರಾಜಧಾನಿ ಐತಿ ತೆಹರಾನ್, ಅಲ್ಲಿ ಮತ್ತು ಇಸ್ರೇಲ್ ಮತ್ತು ಅಮೇರಿಕಾ ಹೆವಿ ಮತ್ತು ದಾಳಿ ಮಾಡಿತಂತ. ಅದ ಕಾರಣ ಅಲ್ಲಿ ಭಾಳ ಮತ್ತು ನಷ್ಟ ಆಗೈತಂತ್ರಿ ತೆಹರಾನ್ದಾಗ. ಇರಾನ್ದವರು US ಒಂದು ವಿಮಾನವನ್ನ ಪತನ ಮಾಡಿದಾರಂತ. ಇದು ಏನೋ ಇರಾನದನ ಕ್ಷಿಪಣಿ ದಾಳಿದಾಗನ ಈ ವಿಮಾನ ಪತನ ಆಗೈತಂತ ಅನ್ನತ್ತಾರ. ಈಗ ಏನಾಗಿತ್ತು ಏನೋ ಅವ್ರಿಗೆ ಗುರ್ತ. ಮತ್ತೊಂದು ಏನಂತಂದ್ರೆ ಏನು ಇರಾನದ ಎಲ್ಲಕ್ಕಿಂತ ದೊಡ್ಡ ಪರಮಾಣು ವೈಜ್ಞಾನಿಕ ಇದ್ದ, ಅಥವಾ ಏನು ನಾವು ಅಂತೇವೆ ನ್ಯೂಕ್ಲಿಯರ್ ಸೈಂಟಿಸ್ಟ್, ಅವ್ರಿಗೇನೋ ಇಸ್ರೇಲ್ದವ್ರು ಹೊಡೆದಾರಂತ್ರಿ. ಇಸ್ರೇಲ್ದೇನು ರಾಷ್ಟ್ರಪತಿ ಇದ್ದಾರೆ ಬೆಂಜಮಿನ್ ನೆತನ್ಯಾಹು ಅವ್ರು ದೃಢಪಡಿಸಿದಾರಂತ. ಅದ ಕಾರಣ ಇದರಿಂದ ಇರಾನಿಗೆ ಭಾಳ ನಷ್ಟ ಆಗಿರ್ಬೋದ. ಅದ್ರಾಗೂ ಮೇನ್ ಇರಾನದೇನಿದ್ದ ಪರಮಾಣು ಪ್ರಾಜೆಕ್ಟ್ ಐತಿ ಅದಕ್ಕೆ ಭಾಳ ನಷ್ಟ ಆಗಿರ್ಬೋದ. ಮತ್ತೊಂದು ಏನಂತಂದ್ರೆ ಏನೀಗ ಇರಾನದ ಹೊಸ ಸುಪ್ರೀಂ ಲೀಡರ್ ಆಗ್ಯಾರ ಅಯತೋಮಾ ಅಲಿ ಖಮೇನಿ ಅವ್ರ ಮಗ. ಅವ್ರ ಹೆಸರೇನಂತಂದ್ರೆ ಮುಸ್ತಬಾ ಖಮೇನಿ ಅವ್ರಿಗೂ ಭಾಳ ದಾಳಿದಾಗ ಗಂಭೀರ ಗಾಯಗಳಾಗ್ಯಾವ. ಅವ್ರದ್ದು ಆರೋಗ್ಯ ಸರಿ ಇಲ್ಲ, ಅವರು ಬದುಕ್ತಾರೋ ಇಲ್ಲೋ ಹಂಗಿಂಗಂತ ಸುದ್ದಿ ಬರತ್ತಿದ್ದು. ಅದ್ರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಏನು ಹೇಳ್ಯಾರಂತಂದ್ರೆ ಹಂಗೇನಿಲ್ಲ, ಜೀವಂತನ ಇದಾರಂತ ಹೇಳಿದಾರ. ಅದ ಕಾರಣ ಇದು ನಿಮ್ಗೆ ಗುರ್ತಿರ್ಬೇಕಾ. ಮತ್ತೊಂದು ಈಗ FIFA ವರ್ಲ್ಡ್ ಕಪ್ ಸ್ಟಾರ್ಟ್ ಆಗೋವಿದವ್ರಿ 2026ನಾಗ. ಅದ್ರಾಗ ಇರಾನ್ ಭಾಗ ವಹಿಸಂಗಿಲ್ಲಂತ, ಇದು ನಿಮ್ಗೆ ಗುರ್ತಿರ್ಬೇಕಾ. ಮತ್ತೊಂದು ತೈಲ ಬಿಕ್ಕಟ್ಟು ಹಾರ್ಮೋಸ್ ಇನ್ನ ಕ್ಲೋಸ್ ಐತಂತ ಅನ್ನತಾರ. ಭಾರತನೂ ಹಲವಾರು ಸಲ ಫೋನ್ನಾಗ ಅದು ಇರಾನ್ ಜೊತೆ ಮಾತಾಡತೈತಿ. ಭಾರತದ ಏನಿದೆ ಕ್ರೂಡ್ ಆಯಿಲ್ ಕೊಡ್ರಿ, ಭಾರತಕ್ಕೆ ಭಾಳ ಇದಾಗತೈತಿ, ಗ್ಲೋಬಲ್ಗೆಲ್ಲ ಭಾಳ ನಷ್ಟ ಆಗತೈತಿ, ನಿಮ್ಮ ಇಬ್ಬರು ಜಗಳನ್ಯಾಗ ಜಗತ್ತದ ಎಲ್ಲ ದೇಶಗಳಿಗೆ ಭಾಳ ಕೆಟ್ಟ ಪರಿಣಾಮ ಬೀಳತೈತಿ ಅಂತ ಹಿಂಗೆಲ್ಲ ಮಾತಾಡ್ಯಾರ ಫೋನ್ನಾಗ. ಭಾರತನು ಮಧ್ಯಸ್ಥಿಕೆ ವಹಿಸಿ ಇರಾನ್ ಜೊತೆ. ಇರಾನ್ ಏನು ಆನ್ಸರ್ ಮಾಡ್ತೈತಿ ಏನು ನೋಡ್ಬೇಕಾ. ಆದ್ರೂ ಇನ್ನೂ ಇದೇನೈತಿ ಹಾರ್ಮೋಸ್ ಜಲಸಂಧಿ ಅಥವಾ ಸ್ಟೇಟ್ ಆಫ್ ಹಾರ್ಮೋಸ್ ಅದು ಕ್ಲೋಸನೇ ಐತಿ, ನೋಡ್ಬೇಕ್ರಿ. ಇರಾನದ ಮೇನ್ ಉದ್ದೇಶನ ಅದೈತಿ. ನನಗ್ರೆ US ಹೊಡ್ಯಾಕ ಆಗಿಲ್ಲ ಅಂತಂದ್ರೆ ಜಗತ್ತನ್ನ ಹಾಳು ಮಾಡು ಅನ್ನೋ ಒಂದು ಪರಿಸ್ಥಿತಿಗೆ ಇರಾನ್ ಬಂದೈತಿ. ಅದ ಕಾರಣ ಇರಾನ್ ಮಾತು ಕೇಳ್ತೈತೋ ಇಲ್ಲೋ ನೋಡ್ಬೇಕಾ. ಕೇಳಿತಂತಂದ್ರೆ ಇದೊಂದು ಭಾರತಕ್ಕೆ ಗೆಲುವನ್ನ ಅಂತ ನಾವು ಅನ್ಬೋದ. ಭಾರತದ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರ
ಮತ್ತು ಎಲ್ಲರೂ ಮಾತಾಡತ್ತಾರ ನೋಡೋಣ್ರಿ ಇರಾನದ ಏನು ಪ್ರತಿಕ್ರಿಯೆ ಇರ್ತೈತಂತ. ಮತ್ತೊಂದು ಏನಂತಂದ್ರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಮತ್ತು ಏನು ಇರಾನ್ ಐತಿ ಅದ್ರ ವಿರುದ್ಧನೇ UN ಅದು ಮಾತಾಡೈತಂತ. ಅದ ಕಾರಣ ನೋಡ್ಬೇಕ್ರಿ ಇಸ್ಲಾಮಿಕ್ ಕಂಟ್ರಿ ವಿರುದ್ಧನ ಮಾತಾಡತೈತಿ. ಮತ್ತೊಂದು ಏನಂತಂದ್ರೆ ಇದೇನು ಯುದ್ಧ ಸ್ಟಾರ್ಟ್ ಆಗಿ 12ನೇ ದಿನ ಅಂತ ಇವತ್ತ ಪರಿಸ್ಥಿತಿ ಕ್ಷಣಕ್ಕನ ಗಂಭೀರನಾಗತೈತಿ. 12 ದಿನ ಆದ್ರೂ ಏನು ಕಡಿಮೆನ ಅವತ್ತ ಗಂಭೀರನಾಗತೈತಿ. US ಎಷ್ಟು ಈಸಿ ವೇನಾಗ ಯುದ್ಧ ಸ್ಟಾರ್ಟ್ ಮಾಡಿತ್ತ. ಇಸ್ರೇಲ್ ಮತ್ತು US ಜಂಟಿ ಯೋಜನೆನಾಗ ಇದೇನು ನಡೆದಿತ್ತು ದಾಳಿ. ಇವ್ರಿಗೆ ಅನ್ಸಿತ್ತ 1-2 ದಿನ 4 ದಿನದನಾಗ ಬಗೆಹರಿಸ್ಬೋದು. ವೆನೆಜುಲಾಗ ಹೆಂಗೆ ಬಗೆಹರಿಸಿದ್ದು ಹಂಗೆ ಬಗೆಹರಿಸ್ಬೋದು ಅನ್ಸಿತ್ತ. ಬಟ್ ಆ ಥರ ಆಗಲಿಲ್ಲ. ಲೀಡರಿಗೆ ಹೊಡೆದ್ರ, ಅವ್ರದ್ದೇನು ಸುಪ್ರೀಂ ಲೀಡರ್ ಅವ್ರಿಗೆ ಟಾರ್ಗೆಟ್ ಮಾಡಿ 2 ದಿನದನಾಗನ ಹೊಡೆದ್ರ. ಬಟ್ ಅಲ್ಲಿ ಹೆಂಗೈತಂದ್ರೆ ಲೀಡರ್ ಹೋದ್ರಂತಂದ್ರೆ ಅಲ್ಲಿ ಸೈನಿಕರದೇನು ಬಟಾಲಿಯನ್ ಏನು ಇರ್ತಾವ ಅವ್ರನ್ನ ರಾಜ ಆಗ್ಬಿಡ್ತಾರ್ರಿ. ಅವರ ಸಿಕ್ಕಲ್ ಬಾಂಬ್ ಹಾಕ್ತಾರ. ಅದ ಕಾರಣ ಈಗ ಅಲ್ಲಿ ಸುಪ್ರೀಂ ಲೀಡರ್ ಇದ್ರೂ ಅಲ್ಲಿ ಏನು ಸೈನಿಕರು ಇದ್ದಾರೆ ಮಾತು ಕೇಳಕ್ಕೆ ರೆಡಿ ಇಲ್ಲ. ಅವ್ರು ದಾಳಿ ಮಾಡತ್ತಾರನ. UAE, ಕತರ್ ಏನು ಸುತ್ತಮುತ್ತ ಅರಬ್ ಕಂಟ್ರಿಗಳಿದಾವ, ಗಲ್ಫ್ ಕಂಟ್ರಿಗಳಿದಾವ, ಅಲ್ಲಿ ಇರಾನ್ ಪ್ರತಿಕ್ರಿಯೆಯನ್ನ ಕಂಟಿನ್ಯೂ ಇಟ್ಟೈತಿ. ಓವರ್ ಆಲ್ ಇಷ್ಟು ಪರಿಸ್ಥಿತಿ ನಡೆದೈತಿ. ಇಷ್ಟು ಪರಿಸ್ಥಿತಿದಿಂದ ಇವತ್ತು ಭಾರತದ ಮಾರುಕಟ್ಟೆನಾಗ ಭಾಳ ನಷ್ಟ ಆತ. ಮೇನ್ ಭಾರತದ ಮಾರುಕಟ್ಟೆಗೆ ಯಾವ ಥರ ಪರಿಸ್ಥಿತಿ ಆಗೈತೆ ಅಂತಂದ್ರೆ ಒಳ್ಳೆ ಸುದ್ದಿ ಬಂದ್ರೂ ಮಾರುಕಟ್ಟೆ ಇರಾಕ್ನಿಲ್ರಿ. ಆ ಥರ ಆಗೈತಿ. ಯಾಕಂತಂದ್ರೆ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಟ್ಟಾರ. ಮೊದಲು ಹೆಂಗಿತ್ತಂದ್ರೆ ಬುಲ್ ರನ್ಯಾಗ ಒಂದು ಯಾವ್ದು ಸಣ್ಣ ಗುಡ್ ನ್ಯೂಸ್ ಬಂದ್ರೂ ಮಾರ್ಕೆಟ್ ಏರ್ಬಿಡ್ತಿತ್ತ. ಮತ್ತು ನೆಗೆಟಿವ್ ನ್ಯೂಸ್ ಬಂದ್ರೆ ಅದಕ್ಕೆ ಹೆಚ್ಚು ತಲೆನ ಕೆಡ್ಸ್ಕೊತಿರ್ಕಿಲ್ಲ ಇತ್ತ. ಬಟ್ ಈಗ ಹೆಂಗಾಗೈತೆ ಅಂತಂದ್ರೆ ಒಳ್ಳೆ ಸುದ್ದಿ ಬಂದ್ರೆ ಅದು ಕಿಮ್ಮತ್ತ ಇಲ್ದಂಗೆ ಆಗೈತ್ರಿ. ಕೆಟ್ಟ ಸುದ್ದಿ ಬಂದ್ರೆ ಒಮ್ಮೆ ಧಾಡ್ ಅಂತ ಬೆಳ್ಕೊಂಡು ಹೋಗತೈತಿ. ಅದ ಕಾರಣ ಇದು ಮಾರುಕಟ್ಟೆದ ಪರಿಸ್ಥಿತಿ ಈ ಥರ ಆಗಾಕ ಮೇನ್ ಕಾರಣ ಹೂಡಿಕೆದಾರರ ಆತ್ಮವಿಶ್ವಾಸವನ್ನು ಕಳ್ಕೊಂಡಾರ ಅಥವಾ ಮಾರ್ಕೆಟ್ ಮ್ಯಾಗಿಂದ ವಿಶ್ವಾಸವನ್ನು ಕಳ್ಕೊಂಡಾರ. ಮಾರ್ಕೆಟ್ ಈಗ ಏರತ್ತೈತಂತ ಅವ್ರಿಗೆ ಅನ್ಸವಾತ್ರಿ. ಅದ ಕಾರಣ ಸ್ವಲ್ಪ ಏರಿದ್ರೂ ತಕ್ಕೊಂಬಿಡುನು ರೊಕ್ಕ, ಸ್ವಲ್ಪ ಏರಿದ್ರೂ ಮಾರ್ಕೆಟ್ನಾಗ ರೊಕ್ಕ ತಕ್ಕೊಂಬಿಡುನಂತ ಅನ್ಸತೈತಿ. ಅದ ಕಾರಣ ಮಾರುಕಟ್ಟೆ ಅಂದ್ರೆ ಇದೇ ಥರ ಇರ್ತೈತ್ರಿ. ಈಸಿ ವೇನಾಗನ ಎಲ್ಲ ಇನ್ವೆಸ್ಟರ್ಸ್ ರೊಕ್ಕ ಕೊಡಾತಂತಂದ್ರೆ ಮಾರುಕಟ್ಟೆ ಭಾರತದಾಗ ಮನಿಗೊಬ್ಬ ಕೋಟ್ಯಾಧಿಪತಿ ಆಗ್ತಾನೆ. ಮನಿಗೊಬ್ಬ ಕೋಟ್ಯಾಧಿಪತಿ ಆತಂತಂದ್ರೆ ರೊಕ್ಕ ಕಿಮ್ಮತ್ತನ ಇರಂಗಿಲ್ಲ. ಅದ ಕಾರಣ ಇಂಥ ಪರಿಸ್ಥಿತಿದಾಗನೂ ಧೈರ್ಯ ತೋರಿಸಿ ಒಳ್ಳೆ ಕಂಪ್ನಿಗಳನ್ನು ಯಾರು ಹೂಡಿಕೆ ಮಾಡ್ತಾರ ಅವರ ಲಾಂಗ್ ಟರ್ಮ್ನಾಗ ರೊಕ್ಕ ಮಾಡ್ತಾರಂತೆ ನಮಗೆ ಹಿಸ್ಟ್ರಿ ಹೇಳ್ತೈತಿ ಮತ್ತು ಎಕ್ಸ್ಪರ್ಟ್ಗಳು ನಮಗೆ ತಿಳಿಸ್ತಾರ. ಅದ ಕಾರಣ ಇದೈತಿ ಇವತ್ತಿನ ಈ ವಿಡಿಯೋನಾಗ ಎಲ್ಲ ನಿಮಗೆ ಡೀಟೇಲ್ದಾಗ ಗುರ್ತಾಗಿರ್ಬೋದಾ. ಕೋರ್ಸದ ವಿಡಿಯೋ ಸ್ಟಾರ್ಟ್ ಆಗೈತಿ. ಇಂಥ ಪರಿಸ್ಥಿತಿನಾಗ ನೀವು ಕೋರ್ಸದ ವಿಡಿಯೋಗಳು ನೋಡ್ರೆ ನಿಮಗೆ ಜಾಕ್ಪಾಟ್ ಇದ್ದಂಗೆ. ಅದ ಕಾರಣ ಆ ವಿಡಿಯೋಗಳನ್ನು ಹೋಗಿ ನೋಡ್ರಿ. ಕೋರ್ಸ್ ಅಂತ ಕೇಳಿ ಅನ್ಸಾಕ್ ಹೋಗ್ಬೇಡ್ರಿ. ಕೋರ್ಸ್ ಅಂದ್ರೆ ಫ್ರೀ ಕೋರ್ಸ್ ಐತಿ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.